ಹನುಮಂತನ ಪಾತ್ರ ಬಹುದೊಡ್ಡ ಪಾತ್ರ ರಾಮಾಯಣದಲ್ಲಿ. ನಮ್ಮ ಗುಂಡಪ್ಪನವರು ಹೇಳೋರು, ರಾಮ, ಸೀತೆ, ಲಕ್ಷ್ಮಣ ಈ ಮೂರರ ನಂತರ ಉಳಿದ ಪಾತ್ರಗಳು ಹೆಚ್ಚು ಕಡಿಮೆ ಇಲ್ಲದೆ ಹೋದರೂ ಕೂಡ ರಾಮಾಯಣ ಆಗ್ಬೋದಾಗಿತ್ತು. ಆದರೆ ಹನುಮಂತ ಇಲ್ಲದೆ ರಾಮಾಯಣ ಆಗೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಅಷ್ಟು ಪ್ರಮುಖ ಪಾತ್ರ ಅದು. ನೋಡಿ, ಇದು ಹೇಗಿದೆ ಅಂದರೆ, ಹನುಮಂತ ರಾಮನಿಗಿಂತ ಬಹುದೊಡ್ಡವನು, ವಯಸ್ಸಲ್ಲಿ ಬಹಳ ದೊಡ್ಡವನು. ರಾಮ ಪುಟ್ಟ ಮಗುವಾಗಿದ್ದಾಗ ಆಗಲೇ ದೊಡ್ಡವನಾಗಿದ್ದವನವನು, ಅಷ್ಟು ಹಳುವ. ಆದರೆ ರಾಮನ ದಾಸ ಅಂತ ಒಪ್ಕೊಂಡ. ಅವನ ಬಾಲ್ಯ ಬಹಳ ಚಂದ. ಬಾಲ್ಯದಲ್ಲಿ ಬಹಳ ಉಪದ್ಯಾಪಿ, ಸಣ್ಣ ಮಕ್ಕಳಿರುವ ಹಾಗೆ, ತುಂಬ ಚುರುಕು, ಚಟುವಟಿಕೆ. ಆಶ್ರಮದಲ್ಲಿ ಋಷಿಗಳು ತಪಸ್ಸು ಮಾಡ್ತಿರ್ಬೇಕು, ಯಜ್ಞ ಮಾಡ್ತಿರ್ಬೇಕು. ಇವನು ಕೇಟ್ಲಿ ಅಂದರೆ ಅಸಾಧ್ಯ ಆಗೋಯ್ತು. ತೊಡ್ಕೊಳ್ಳೋಡಿಕೆ ಆಗಲಿಲ್ಲ. ತಾಯಿ ಅಂಜನಾದೇವಿ ಎಷ್ಟು ಹೇಳ್ಕೊಂಡ್ಲು, ಮಾಡು, ಬೇಡ, ಗದ್ದಲ ಮಾಡಬೇಡ ಅಂತ. ಅವನು ಕೇಳೋನಲ್ಲ. ಹುಟ್ಟಿದ ತಕ್ಷಣ ಸೂರ್ಯನ ಹಿಡ್ಕೊಳ್ಳೋದಕ್ಕೆ ಹೋದಂಥ ಮನುಷ್ಯ ಆತ. ಅಸಾಧ್ಯ ಶಕ್ತಿ ಅದು. ಅಂಥ ಮನುಷ್ಯನ್ನೇ ಆಗತ್ತ. ಕೊನೆಗೆ ಋಷಿಗಳಿಗೆ ತಡ್ಕೊಳ್ಳೋದಕ್ಕಾಗದೆ ಶಾಪ ಕೊಟ್ಬಿಟ್ರವರು. ನಿನ್ನ ಶಕ್ತಿ ನಿನಗೆ ಅರ್ಥ ಆಗದೆ ಹೋಗಲಿ ಅಂತ ಶಾಪ ಕೊಟ್ಟರು. ಅಂಜನಾದೇವಿ ಹೋಗಿ ಕೇಳ್ಕೊಂಡ್ಲು, ಅಯ್ಯೋ, ಇರೋ ಒಬ್ಬ ಮಗ, ಅವನ ಶಕ್ತಿನೇ ಗೊತ್ತಾಗಬೇಡ ಅಂದರೆ ಹೆಂಗೆ ಬದುಕ್ತಾನವನು ಅಂತ. ಋಷಿಗಳು ಉಶಾಪ ಅಂತ ಕೊಡ್ತಾನೆ, ಅದಕ್ಕೊಂದು ಮೆಕ್ಯಾನಿಸಮ್ ಅದು, ಆ ಶಾಪ ತೆಗೆಯುವ ಹಾಗೆ. ಅವ್ರು ಹೇಳ್ತಾರೆ, ನೋಡಿ, ಅವನಿಗಿರಲಿ ಅವನ ಶಕ್ತಿ, ಅವನಿಗೆ ಗೊತ್ತಾಗೋದು ಬೇಡ. ಆದರೆ ಯಾವತ್ತೋ ಒಂದು ದಿವಸ ತಿಳಿದವರು, ಹಿರಿಯರು, ನಿನ್ನಲ್ಲಿ ಅಸಾಧ್ಯ ಶಕ್ತಿ ಇದೆಯೋ ಆಂಜನೇಯ ಅಂತ ಹೇಳಿದಾಗ ಆ ಶಕ್ತಿ ಬಂದ್ಬಿಡುತ್ತೆ ಅವನಿಗೆ ಅಂತ. ಅದು ಮುಖ್ಯ. ಅವನು ಬಂದು ಸುಗ್ರೀವನ ಹತ್ರ ಇದ್ದ ಕಿಷ್ಕಿಂಧ, ನಮ್ಮ ಮುಖ, ಅದಕ್ಕೆ ಹೇಳಿದ್ದು ನಾನು, ಆಂಜನೇಯ ನಮ್ಮವನು, ಕನ್ನಡದವನು, ಹಂಪಿಯಲ್ಲಿದ್ದವನು, ಆ ಪಂಪ ಸರೋವರದಲ್ಲಿದ್ದವನು, ಆಂಜನಾದ್ರಿ ಬೆಟ್ಟದ ಮೇಲೆ ಹುಟ್ಟಿದವನು. ನೋಡ್ಬೇಕದನ್ನು, ಅದ್ಭುತ. ಆಂಜನೇಯ ಅಂಥವನು ಅಲ್ಲೇ ಹುಟ್ಟಬೇಕು, ಅಂಥ ಎತ್ತರದಲ್ಲೇ ಹುಟ್ಟಬೇಕು ಅವನು. ಹಾಗಿದ್ದವನು ಸುಗ್ರೀವ, ವಾಲಿ ಅತ್ಯಂತ ಪ್ರೀತಿ, ಅಣ್ಣ ತಮ್ಮ. ವಾಲಿಗೆ ಸುಗ್ರೀವನ ಮೇಲೆ ಅಸಾಧ್ಯ ಪ್ರೀತಿ, ನಂಬಿಕೆ, ಅಷ್ಟು ಪ್ರೀತಿ. ಒಂದು ಸಣ್ಣ ವಿಷಯಕ್ಕೆ ಜಗಳ ಆಗ್ಬಿಡುತ್ತೆ. ಒಂದು ಮಾತು ತಿಳ್ಕೋಬೇಕು ನಾವು, ಎಲ್ಲಿ ಅತ್ಯಂತವಾಗ ಪ್ರೀತಿ ಇದೆಯೋ ಅದೇ ಮಾತ್ರ ದ್ವೇಷ ಆಗುವಂಥದ್ದು. ನೀವು ತಿಳ್ಕೊಳ್ಳಿ, ರಸ್ತೆ ಮೇಲೆ ಹೋಗೋರನ್ನೆಲ್ಲ ದ್ವೇಷ ಮಾಡೋಕ್ಕಾಗಲ್ಲ ನಮ್ಮಲ್ಲಿ. ಯಾರನ್ನು ದ್ವೇಷ ಮಾಡ್ತೀವಿ ಹೇಳಿ? ಯಾರ ಬಗ್ಗೆ ತುಂಬ ಆತ್ಮೀಯತೆ ಇತ್ತೋ ಅವರು ಸಿಡಿದು ಬೇರೆ ಬಂದಾಗ ದ್ವೇಷ ಆಗೋಕ್ಕೆ ಶುರುವಾಗುತ್ತೆ. ಅಣ್ಣ ತಮ್ಮಂದಿರ ದ್ವೇಷ ಆಗೋದೇ ಇದಕ್ಕೆ. ಜೊತೆಗೆ ಬೆಳೆದವರವರು ಯಾವುದೋ ಒಂದು ಕಾರಣಕ್ಕೆ ಬೇರೆ ಆಗ್ತಾರೆ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲೇ ದ್ವೇಷ ಹುಟ್ಟೋದು. ಒಂದು ಕಾರಣ, ಯಾವನೋ ರಾಕ್ಷಸ ಬಂದ ಅಂತ ಅವನು ಕೊಲ್ಲಬೇಕು ಅಂತ ವಾಲಿ ಹೋದ. ಯುದ್ಧ ಆಯಿತು, ಬಹಳಷ್ಟು ದಿವಸ ಯುದ್ಧ ಆಯಿತು. ಆಮೇಲೆ ಗುಹೆಯಿಂದ ರಕ್ತ ಬರೋಕ್ಕೆ ಶುರುವಾಯಿತು. ಕಥೆ ಹೇಳೋದೇನು ಬೇಕಿಲ್ಲ. ಅಣ್ಣ ಸತ್ತೋದ ಅಂತ ಗುಹೆಗೆ ಮುಚ್ಚಳ ಹಾಕಿ ಬಂದ್ಬಿಟ್ಟ ಅವನು. ಗುಹೆ ಮುಚ್ಚಿ ಬಂದ್ಬಿಟ್ಟ, ತಾನೇ ರಾಜ ಆಗ್ಬಿಟ್ಟ. ಆಗ ಸುಗ್ರೀವ ರಾಜ ಆದಾಗ ವಾಲಿ ಬರ್ತಾನೆ. ಅವನು ಸುಗ್ರೀವನ ಉದ್ದೆ ಬಿಟ್ಟು ಓಡಿಸ್ತಾನೆ, ಹೋಗು ಹೋಗು ಅಂತ. ಒಂದು ಸಣ್ಣ ಪ್ರದೇಶದಲ್ಲಿ ಇರ್ತಾನೆ ಸುಗ್ರೀವ. ಯಾಕಂದರೆ ಅಲ್ಲಿ ಯಾಕೆ ಹೋಗಲ್ಲ ಅಂದರೆ ಅಲ್ಲೊಂದು ಶಾಪ ಇದೆ. ಒಬ್ಬ ರಾಕ್ಷಸನ ಕೊಂದು ಹೊಗದಿದ್ದ ತಪಸ್ವಿಗಳು ಶಾಪ ಕೊಟ್ಟರು, ಈ ಜಾಗದಲ್ಲಿ ವಾಲಿ ತಲೆ ಇಟ್ಟರೆ, ಕಾಲಿಟ್ಟರೆ ಅವನ ತಲೆ ಸಿಡಿದ್ರೆ ಹೋಳಾಗ್ತದೆ ಅಂತ. ಆ ಜಾಗಕ್ಕೆ ಮಾತ್ರ ಹೋಗ್ತಿರ್ಲಿಲ್ಲ. ಅಲ್ಲಿ ಮಾತ್ರ ಸುಗ್ರೀವ ಕೂತ್ಕೊಂಡಿದ್ದ. ಅವನಿಗೆ ಮಂತ್ರಿಯಾಗಿದ್ದವನು. ಯಾವಾಗಲೂ ನಾನು ಹೇಳೋದು, ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಕ್ಕಿದ್ದಾರೋ ಅಲ್ಲಿ ರಾಜರು ಯಶಸ್ವಿಯಾಗಿದ್ದಾರೆ. ಎಲ್ಲೆಲ್ಲಿ ಒಳ್ಳೆ ಮಂತ್ರಿಗಳು ಸಿಕ್ಕಿಲ್ಲ, ರಾಜರು ಫೇಲ್ ಆಗಿದ್ದಾರೆ. ರಾಜನಷ್ಟೇ ಜವಾಬ್ದಾರಿ ಮಂತ್ರಿ ಇರಬೇಕಾದದ್ದು. ಆಂಜನೇಯನಂಥ ಅದ್ಭುತ ಶಕ್ತಿ ಇರೋ ಮನುಷ್ಯ ನಂಬಕ್ಕೆ ಸಾಧ್ಯ ಇಲ್ಲ, ಮಂತ್ರಿಯಾಗಿದ್ದ. ಆಗ ಒಂದ್ಸಲ ರಾಜ್ಯದಿಂದ ಬಹಿಷ್ಕೃತರಾಗಿ ಬಂದವರು ಇವರು. ರಾಮ ಹುಡುಕೊಂಡು ಬಂದ. ಕಬಂದ ಹೇಳ್ತಾನೆ, ಹೋಗು, ದಕ್ಷಿಣಕ್ಕೆ ಹೋಗು, ಕಿಷ್ಕಿಂಧಕ್ಕೆ ಹೋಗು, ಅಲ್ಲಿ ನಿನಗೆ ಸುಗ್ರೀವ ಸಿಗ್ತಾನೆ. ಅವನು ನಿನ್ನ ಹೆಂಡತಿಯನ್ನು ಹುಡುಕೋಕೆ ಸಹಾಯ ಮಾಡ್ತಾನೆ ಅಂತ. ಇವನು ಅಸಹಾಯಕನಾಗಿ ಬಂದವನು. ರಾಮ ಹೆಂಡತಿಯನ್ನು ಹುಡುಕೊಂಡು ಬಂದವನು. ಇಲ್ಲಿ ಸುಗ್ರೀವ ತನ್ನ ರಾಜ್ಯ ಅಲ್ಲ, ಹೆಂಡತಿಯನ್ನು ಕಳ್ಕೊಂಡವನಿವನು. ರುಮೆ ವಾಲಿ ಜೊತೆಗಿದ್ಲು. ಆಗ ಆಂಜನೇಯ ಮಾಡುವಂಥ ಕೆಲಸ ಬಹಳ ಅದ್ಭುತ ಮಾತದು. ಅವರಿಬ್ಬರು ಬರೋಡು ಕಾಣಿಸತ್ತೆ, ರಾಮಲಕ್ಷ್ಮಣರು. ಬೆಟ್ಟದ ಮೇಲೆ ಕೂತಂತ ಸುಗ್ರೀವ ಹೇಳ್ತಾನೆ, ಯಾರೋ ಬಂದಿದ್ದಾರೆ, ಬಹುಶಃ ವಾಲಿನೇ ಕಳಿಸಿರ್ಬೇಕು, ಯಾರನ್ನೋ ನಮ್ಮನ್ನು ಹುಡಿಯೋಕೆ ಕಳಿಸಿರ್ಬೇಕು, ನೋಡ್ಕೊಂಡು ಬಾ ಅಂತ. ಆಂಜನೇಯ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗ್ತಾನೆ. ಅಲ್ಲಿ ನಿಂತ್ಕೊಂಡು, ನೀವ್ಯಾರು, ಎಲ್ಲಿಂದ ಬಂದ್ರಿ ಅಂತ ಕೇಳ್ತಾನೆ. ಆ ಮಾತುಗಳಿಗೆ ಎಷ್ಟು ಚಂದ. ರಾಮ ಹೇಳ್ತಾನೆ, ಇವನಷ್ಟು ಅದ್ಭುತವಾಗಿ ಮಾತಾಡೋನು ನಾನು ಕಾಣಲಿಲ್ಲಪ್ಪ. ಇವನು ವೇದವಿದ್ದ, ಎಲ್ಲ ವೇದಗಳನ್ನು ಸಾಧಿಸ್ಕೊಂಡಿದ್ದಾನೆ, ಸಾಮವೇದ ತಿಳ್ಕೊಂಡಿದ್ದಾನೆ. ಮಾತಿನಲ್ಲಿ ಒಂದು ತಪ್ಪು ಬರಲಿಲ್ಲ, ಇಲ್ಲ, ಸರಾಗವಾಗಿ ಮಾತಾಡ್ತಾನೆ, ಒಂದು ದೋಷ ಇಲ್ಲ, ಧ್ವನಿ ಏರಿಳಿತ ಸರಿ ಇದೆ. ಎಷ್ಟು ವರ್ಣನೆ ಮಾಡ್ತಾನೆ ಅಂದರೆ, ಇಂಥ ಮಾತುಗಾರ ನಾನು ಕಾಣಲಿಲ್ಲ ಅಂತ ರಾಮ ಹೇಳ್ತಾನೆ. ಆಮೇಲೆ ನೀವ್ಯಾರು ಅಂತ ಕೇಳ್ತಾನೆ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ, ನೀನು ಹೇಳು ನಾ ಯಾರು ಅಂತ. ಲಕ್ಷ್ಮಣ ವರ್ಣನೆ ಮಾಡ್ತಾನೆ, ನಾನು ದಶರಥ ಮಕ್ಕಳು, ಇವನು ರಾಮ, ನಾನು ಲಕ್ಷ್ಮಣ ಅಂತ. ಒಂದೇ ಕ್ಷಣಕ್ಕೆ ಇವನು ರಾಮ ಅಂತ ಗೊತ್ತಾದ ತಕ್ಷಣ ಆಂಜನೇಯ ತನ್ನ ಮೊದಲಿನ ರೂಪಕ್ಕೆ ಬಂದು ಹೇಳ್ತಾನೆ, ರಾಮ, ನೀನೇ ನನ್ನ ದೈವ ನೀನೇ, ದೇವರು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೇನೆ ನಾನು, ನೋಡೋಕ್ಕೆ ಅವಕಾಶ ಇರಲಿಲ್ಲ ಪ್ರಭು, ಬಂದಿಯಲ್ಲ ಅಂತ ಸರೆಂಡರ್ ಆಗ್ತಾನೆ. ಇದು ಅದ್ಭುತ ಮಾತನ್ಸುತ್ತೆ ನನಗೆ. ಒಮ್ಮೆ ಮೊದಲು ನೋಡಲಾರದಂಥ ಮನುಷ್ಯನನ್ನ, ಇದು ಬಹಳ ಅದ್ಭುತ ಶಕ್ತಿ ಇದು. ನೋಡೇ ಇಲ್ಲ ರಾಮನ ಗುಣಗಳನ್ನು ಕೇಳಿದ್ದಾನೆ ಅವನು, ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ನೋಡಲಾರದೇನೆ
ನೋಡಲಾರದೆ ಈಗಿನ ಕಾಲದಲ್ಲಿ ನಿಮಗೆ ಬೇಕಾದ ಸವಲತ್ತುಗಳಿದ್ದಾವೆ, ಟೆಲಿಫೋನ್ ಇದೆ, ಟೆಲಿವಿಷನ್ ಇದೆ, ಏನು ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು ಯಾರ ಜೊತೆಗಾಗಿ. ಆಗಿನ ಕಾಲದಲ್ಲಿ ಇರಲಿಲ್ಲ. ಬರೀ ರಾಮನ ಶಕ್ತಿಯನ್ನು ದೂರದಿಂದ ಕೇಳಿ ಅವನು ತಾನು ದಾಸ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಹನುಮಂತ. ಅದ್ಭುತ ಅಲ್ವಾ? ಮೊದಲನೇ ಸಲ ನೋಡಿದ್ದು. ರಾಮನ ಕಾಲಿಗೆ ಬೀಳ್ತಾನೆ, ನಾನು ನಿನ್ನ ಶಿಷ್ಯ ಅಂತ. ಹೌದಮ್ಮ, ನೀನು ಹೆಂಗೆ ಶಿಷ್ಯ ಆದಿಯೋ? ನಾನು ಇಲ್ಲ, ಮತ್ತೊಂದು ಗುರಿ ಇಲ್ಲ ನನಗೆ, ನಿನ್ನ ಜೊತೆಗೇ ಇರಬೇಕಾದದ್ದು. ಅವರಿಬ್ಬರನ್ನು ಹೆಗಲ ಮೇಲೆ ಹೊತ್ಕೊಂಡು ಸುಗ್ರೀವನ ಕಡೆ ಬರ್ತಾನೆ, ಪರಿಚಯ ಮಾಡಿಸ್ತಾನೆ, ಒಪ್ಪಂದ ಆಗುತ್ತೆ. ಅವನ ಮೂಲಕ ಸೀತೆಯನ್ನು ಹುಡುಕುವಂಥದ್ದು. ರಾಮಾಯಣದಲ್ಲಿ ಸುಂದರಕಾಂಡ ಅಂತ ಒಂದು ಭಾಗ ಬರುತ್ತೆ. ಸುಂದರಕಾಂಡ ಪೂರ್ತಿ ಹನುಮಂತನ ಕಾಂಡನೇ. ಅದು ಸುಂದರಕಾಂಡ ಆದ ಕಾರಣದಿಂದನೇ, ಅಂದರೆ ಆಂಜನೇಯ ರಾಮನ ಹೆಂಡತಿ ಸೀತೆಯನ್ನು ಹುಡುಕೊಂಡು ಲಂಕೆಗೆ ಹೋಗುವಂಥ ಪ್ರಸಂಗ, ಅಲ್ಲಿಂದ ಬರುವಂಥದ್ದು, ಇಬ್ಬರನ್ನ ಸೇರಿಸುವಂಥ ಕೆಲಸ. ಆದ್ರಿಂದ ಸುಂದರಕಾಂಡ ಅಂತ ಅದು. ಅಲ್ಲಿ ಹೋದಾಗ ಮತ್ತೆ ಬರುತ್ತೆ, ಸಮುದ್ರ ದಾಟಬೇಕು, ಎಲ್ಲ ಕೋತಿಗಳಾಗಿ. ಅವನು ಹೇಳ್ತಾನೆ, ನನಗೆ ಹಾರಲ್ಲ, ನನಗಾಗಲ್ಲ ಅಂತ ಅನ್ಬಿಡ್ತಾರೆ. ಎಲ್ಲರೂ ಹೇಳ್ತಾರೆ ಹಾರೋಕ್ಕಾಗಲ್ಲ ಅಂತ. ಇವನು ಅಂತಾನೆ, ನನಗೂ ಹಾರೋಕ್ಕಾಗಲ್ಲ ಅಂತಾನೆ. ಅವಾಗಲ್ಲಿ ಜಾಂಬೋ ಅಂತ ಕೂತವನು ಹೇಳ್ತಾನೆ, ಆಂಜನೇಯ, ನಿನಗೆ ಗೊತ್ತಿಲ್ಲ ನಿನ್ನ ಶಕ್ತಿ ಎಂಥದ್ದು ಅಂತ ಹೇಳಿ. ಇದು ಬಹಳ ಮುಖ್ಯವಾದ ಮಾತು ಹೇಳಬೇಕು ನಾನು. ಶಕ್ತಿ ನಿನಗೆ ಗೊತ್ತಿಲ್ಲ, ನಿನ್ನ ಅಸಾಧ್ಯ ಶಕ್ತಿ. ಋಷಿಗಳ ಶಾಪ ಇತ್ತದು ಹೋಯ್ತು, ಈಗ ಹಾರು ಅಂತಾನೆ. ಒಂದೇ ಸಲ ಆಕಾಶದ ಹತ್ರ ಬೆಳೆದ್ಕೊಂಡ್ಬಿಟ್ಟು ಒಂದೇ ನೆಗ್ಗಕ್ಕೆ ಹಾರು ಹೋಗ್ತಾನೆ. ಇಲ್ಲಿ ಒಂದು ವಿಷಯ ನಾನು ಹೇಳಬೇಕಾದ್ದು ಶ್ರೀ ತರುಣರಿಲೆ, ಬಹಳ ಮುಖ್ಯವಾದದ್ದು. ಏನೋ ಒಂದು ಕಲ್ಪನೆ ಮಾಡ್ಕೊಂಡಾಗ, ಒಂದು ಪ್ರಯತ್ನ ಮಾಡಕ್ಕೆ ಹೋಗ್ತೀನಿ, ಆಗದೆ ಹೋದಾಗ ತುಂಬ ನಿರಾಶೆ ಮಾಡ್ಕೊಂಡ್ಬಿಡ್ತೀವಿ ಹುಡುಗರೆಲ್ಲ. ಅಯ್ಯೋ ಆಗಲ್ಲ ಬಿಡಿ ಸರ್, ನಮ್ಮ ಕಡೆಯಿಂದ ಆಗಲ್ಲ ಬಿಡಿ ಸರ್, ನಿರಾಸೆ ಆಗ್ತಾರೆ, ಡಿಸಪಾಯಿಂಟ್ ಆಗ್ತಾರೆ. ಆಗ್ತದೆ. ಆಂಜನೇಯ ಒಂದು ಮಾದರಿ ಆಗ್ತಾನೆ ನಿಮಗೆ. ಅವನು ಲಂಕೆಗೆ ಹೋದಾಗ 1 ಇಂಚು ಬಿಡದೆ ಅಂತ ಲಂಕೆ ಹುಡುಕ್ತಾನೆ. ಎಲ್ಲ ಕಡೆನೂ ಸೀತೆ ಕಾಣಿಸಲ್ಲ, ನಿರಾಸೆ ಆಗ್ಬಿಡುತ್ತೆ ಅವನಿಗೆ. ವಿಚಾರ ಮಾಡ್ತಾನೆ, ಛೇ, ನಾನು ವಾಪಸ್ ಹೋಗಿ ಏನು ಮಾಡಲಿ, ರಾಮನಿಗೆ ಹೇಳಿ ಸೀತೆ ಸಿಗಲಿಲ್ಲ ಅಂದರೆ ಏನು ಅಂತ ಹೇಳೋದು. ಮರುಕ್ಷಣ ಅಂತಾನೆ ಆಂಜನೇಯ, ಅನಿರ್ವೇದ ಅಂತ, ಅಂದರೆ ನಾನು ನಿರಾಸೆ ತಗೋಬಾರ್ದು, ಹುಡುಕಬೇಕಿನ್ನು. ನಿರಾಸೆ ಎಷ್ಟು ಚಂದ ಮಾತು. ನಿರಾಸೆ ಸಾಧಕನಿಗೆ ಒಪ್ಪತಕ್ಕ ಮಾತಲ್ಲ. ಸಾಧಕನಾದವನು ನಿರಾಸೆ ಪಡಬಾರ್ದು. ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು, ಕೆಲಸ ಆಗ್ಲಿಕ್ಕಿಲ್ಲ, ನಿರಾಸೆ ಮಾಡ್ಕೋಬಾರ್ದು. ಹಾಗೆ ಹೇಳಿದವನು ಏನು ಮಾಡ್ತಾನೆ, ಇನ್ನೊಂದು ಜಾಗ ಉಳಿದಿದೆಯಾ ಅಂತ ಅಲ್ಲಿಗೆ ಹೋಗ್ತಾನೆ. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡ್ತಾನೆ. ಮೇಲೆ ಕೂಟು ಕಾಯ್ತಾನೆ, ತನ್ನ ಅವಕಾಶವನ್ನು ಕಾಯ್ದು. ಎಷ್ಟು ಬುದ್ಧಿವಂತಿಕೆ! ಒಂದು ನಿಧಾನಕ್ಕೆ ರಾಮನನ್ನು ವರ್ಣನೆ ಮಾಡಿ ಕೆಳಗೆ ಬಂದು ಸೀತೆ ಹತ್ರ ಮಾತಾಡಿ, ಆಕೆಗೆ ರಾಮನಿಂದ ತಂದಂಥ ಉಂಗುರವನ್ನು ಕೊಟ್ಟು, ಆಕೆ ಕೊಟ್ಟಂಥ ಚೂಡಾಮಣಿಯನ್ನು ತಗೊಂಡು ವಾಪಸ್ ಬರ್ತಾನೆ. ದಯವಿಟ್ಟು ಗಮನಿಸಿ, ಯಾಕೆ ಆಂಜನೇಯ ದೊಡ್ಡವನಾಗ್ತಾನೆ ನಮಗೆ ಅಂತಂದರೆ, ಆತನ ಬುದ್ಧಿವಂತಿಕೆ, ಒಂದು ಸಮಯ ಪ್ರಜ್ಞೆ. ಅವನು ಹೇಳ್ತಾನೆ ಸೀತೆಗೆ, ಬಂದ್ಬಿಡು ಸೀತೆ, ಕರ್ಕೊಂಡೋಗ್ಬಿಡ್ತೀನಿ, ನಿನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಡು, ಹೇಗೆ ಬಂದು ನಾನು ಕರ್ಕೊಂಡೋಗ್ಬಿಡ್ತೀನಿ, ಸಾಯಂಕಾಲ ಹೊತ್ತಿಗೆ ರಾಮನನ್ನು ಸೇರ್ಕೊಂಡ್ಬಿಡ್ತೀಯಾ ನೀನು ಅಂತ. ಆಮೇಲೆ ಹೇಳ್ತಾನೆ, ಹಂಗಲ್ಲ ಅದು ನನ್ನ ರಾಮ. ಸೀತೆ ಹೇಳ್ತಾಳೆ, ರಾಮ ಹೀಗೆ ಯಾರದೋ ಬೆನ್ನ ಮೇಲೆ ಕೂಸ್ಕೊಂಡು ಹೋಗೋದನ್ನು ಇಷ್ಟಪಡಲ್ಲ, ಅವನು ಬಂದು ರಾವಣನ್ನು ಕೊಂದು ನನ್ನ ಬೆಳೆಸ್ಕೊಂಡು ಹೋಗಲಿ ಅಂತ. ಆದ್ದರಿಂದ ಆಂಜನೇಯನ ಪಾತ್ರ ಎಷ್ಟು ದೊಡ್ಡದು ಅಂತ ಒಂದೇ ಒಂದು ಸಮ್ಮರಿ ಹೇಳಬೇಕು. ಯುದ್ಧ ಮುಗಿದ ಮೇಲೆ ಅಯೋಧ್ಯೆಗೆ ಬರ್ತಾರೆ. ಇದು ಬಹುದೊಡ್ಡ ಮಾತು ಆಂಜನೇಯನ ಬಗ್ಗೆ ಹೇಳಬೇಕಾದದ್ದು. ಅಯೋಧ್ಯೆಗೆ ಬಂದಾಗ ಸೀತೆ ತನ್ನ ಕಡೆ ಇರುವಂಥ ರತ್ನಾಭರಣಗಳನ್ನು, ಯುದ್ಧದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ದು ಎಲ್ಲರಿಗೂ ಕೊಡ್ತಾಳೆ. ಆಗ ರಾಮ ಎದ್ದು ಒಂದು ತಾನು ಹಾಕ್ಕೊಂಡಂಥ ಅತ್ಯಂತ ವಿಶೇಷವಾದ ಮಣಿಹಾರವನ್ನು ಸೀತೆಗೆ ಹಾಕ್ತಾನೆ. ಸೀತೆ ತನ್ನ ಕಾಣಿಕೆ, ಅದು ಸೀತೆ ಎಲ್ಲರಿಗೂ ಹಂಚಿಬಿಡ್ತಾಳೆ ಬೇರೆ ಬೇರೆ ಕೊಡೆಗೆ. ಆಂಜನೇಯನೋ ನೋಡ್ತಾಳೆ, ಏನು ಆಂಜನೇಯನಿಗೆ ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ನೋಡು, ಆಂಜನೇಯನಿಗೆ ಏನು ಕೊಡಬೇಕು ಅಂತ ನಾನು ತೀರ್ಮಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಿನಗೇನು ಅನಿಸುತ್ತೋ ಕೊಟ್ಟುಬಿಡು ಅಂತ, ನಿನಗೇನು ಕೊಡಬೇಕು ಕೊಡು ಅಂತ. ಇದು ಅದ್ಭುತ ಮಾತ್ರಿ. ರಾಮ ತನ್ನ ಪ್ರೇಮದ ದ್ಯೋತಕವಾದಂಥ ಮಣಿಯನ್ನು ಸೀತೆಗೆ ಹಾಕಿರ್ತಾನೆ. ಸೀತೆ ಏನು ಮಾಡ್ತಾಳೆ ಗೊತ್ತಾ? ರಾಮನ ಕಡೆ ನೋಡಿಬಿಟ್ಟು ತಾನು ಹಾಕ್ಕೊಂಡಂಥ ಮಣಿಯನ್ನು, ರಾಮ ಕೊಟ್ಟಂಥ ಮಣಿಯನ್ನು ಎತ್ತಿ ಆಂಜನೇಯನಿಗೆ ಹಾಕಿಬಿಡ್ತಾಳೆ, ಅವನು ಕೊಟ್ಟುಬಿಡ್ತಾಳೆ. ಇದು ಸೀತೆ ಎಷ್ಟು ಮಹತ್ವ ಕೊಟ್ಲು ಅವನಿಗೆ ಅಂತ. ರಾಮ ಕೊನೆಗೆ ಒಂದು ಮಾತು ಹೇಳ್ತಾನೆ ಆಂಜನೇಯನಿಗೆ, ಏನು ಕೊಡಬೇಕಪ್ಪ, ನಾವು ಏನು ಕೊಡಬೇಕು ಅಂತ ಹೇಳಿದಾಗ ಎದ್ದು ನಿಂತುಕೊಂಡು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ, ನನ್ನನ್ನೇ ನಾನು ನಿನಗೆ ಕೊಟ್ಟಿದ್ದೇನೆ ಅಂತ. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಸೇವಕನಿಗೂ ಸಿಕ್ಕಿಲ್ಲ. ರಾಮ ತನ್ನ ದೈವ, ತನ್ನ ಗುರು, ತನ್ನ ದೇವರು ಅಂತ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡ್ದ, ಎಷ್ಟು ಪ್ರಾಮಾಣಿಕವಾಗಿ ಆಂಜನೇಯ ಕೆಲಸ ಮಾಡ್ದ ರಾಮನಿಗೆ ಅಂತಂದರೆ, ರಾಮದಾಸ ಅಂತ ಒಪ್ಕೊಂಡಿದ್ದಾನೆ, ಆದರೆ ದೊಡ್ಡವನಾದ ಹನುಮಪ್ಪ ಅಂತ ನಮ್ಮ ಗುಂಡಪ್ಪನವ್ರು ಹೇಳಬೇಕು. ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಹನುಮಂತನ ದೇವಸ್ಥಾನಗಳಿದ್ದಾವೆ, ರಾಮನ ದೇವಸ್ಥಾನ ಇಲ್ಲ. ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರಬೇಕು, ಬೇರೆ ಹಾದಿ ಇಲ್ಲ. ಅದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಅದು ರಾಮನ ಪರಿವಾರ. ಅದು ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇದ್ದಾನೆ, ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇಲ್ಲ. ಅದಕ್ಕೆ ಅವರು ಹೇಳೋರು, ತನ್ನ ದಾಸತ್ವದಿಂದ ಎಷ್ಟು ದೊಡ್ಡವನಾದ ಅಂದರೆ ರಾಮನಿಗಿಂತ ಹೆಚ್ಚು ಪ್ರಸಿದ್ಧ ಆಗಿಬಿಟ್ಟ ಹನುಮಂತ ಅಂತ. ದಾಸತ್ವಕ್ಕೆ ತಾನು ತೆತ್ತುಕೊಂಡಂಥ ತತ್ವಕ್ಕೆ ಒಪ್ಪಿಸಿಕೊಳ್ಳುವಂಥ ಕೆಲಸ ಆಂಜನೇಯನ ಹಾಗೆ ಆದದ್ದು ಪ್ರಪಂಚದಲ್ಲಿ ಯಾರದೂ ಆಗಲಿಲ್ಲ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಹೇಳ್ತಾರೆ. ಗಾಳಿಗಿಂತ ವೇಗವನು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ. ಎಲ್ಲವನ್ನೂ ಮಾಡುವಂಥವನು. ಜ್ಞಾನ,
ತಿಳುವಳಿಕೆ, ಸಮಯ ಪ್ರಜ್ಞೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿನಯ, ದಾಸ್ಯ ಇದನ್ನು ತೋರಿಸಿದಂಥ ಆಂಜನೇಯ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆದರ್ಶ ಅಂತ ಅನ್ಕೋಬೇಕು.